ಶಾಂತಿ, ನನ್ನ ಮಗನ ನನ್ನಿಂದ ನನ್ನ ಸೊಸೆ ಕಿತ್ಕೊಂಡು ಹೋದ್ಲು. ನಾಳೆ ದಿನ ರೋಹಿಣಿ, ಶ್ರುತಿ ಹೀಗೆ ಮಾಡ್ಬೋದು. ಆದ್ರೆ ಮೀನಾ ಯಾವತ್ತೂ ಹಾಗೆ ಮಾಡಲ್ಲ ಕಣೆ. ಮನೆಯವರೆಲ್ಲ ಒಂದಾಗಿರ್ಲಿ ಅಂತ ಯೋಚನೆ ಮಾಡ್ತಾಳೆ. ಸಾಕು ಸಾಕು ಸಾಕು, ಆ ಫೋಕಟ್ಟವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ದು ಸಾಕು. ಒಂದು ಕೆಲಸ ಮಾಡು, ಅವಳನ್ನ ಇಲ್ಲಿಗೆ ಕರ್ಕೊಂಡ್ಬಂದು ಇರಿಸ್ಕೋ, ನಾನೇ ಇಲ್ಲಿಂದ ಹೋಗ್ತೀನಿ. ಅಯ್ಯೋ ಏ ಶಾಂತಿ, ನಿಂತ್ಕೊಳ್ಳಿ, ಎಲ್ಲಿಗೆ ಹೋಗ್ತೀಯಾ? ಏನೇ ನನಗೆ ಬೇರೆ ದಿಕ್ಕಿನಿಂದ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಾನು ಯಾರು ಅಂತ ನೀನು ಗೊತ್ತಿಲ್ಲ ಇನ್ನು. ನನಗೆ ನಮ್ಮೂರಿದೆ, ನಮ್ಮೂರಿಗೆ ಹೋಗ್ತೀನಿ. ಅಲ್ವೇ ಶಾಂತಿ, ನಾನು ನಿನ್ನನ್ನ ಇಲ್ಲಿ ಇರಬಾರ್ದು ಅಂತ ಎಲ್ಲಿ ಹೇಳ್ದೆ ಕಣೆ? ನೀನನ್ ತಮ್ಮ ಮಾಡಿದ ತಪ್ಪಿಗೆ ಮೀನನ್ನ, ಸೂರ್ಯನ ಮನೆಯಿಂದ ಆಚೆ ಕಳ್ಸೋದು ಸರಿಯಲ್ಲ ಅಂತ ಹೇಳ್ದೆ. ಶಾಂತಿ, ಇದು ನಿಧಾನಕ್ಕೆ ಯೋಚನೆ ಮಾಡಿದ್ರೆ ನಿನಗೆ ಅರ್ಥ ಆಗತ್ತೆ. ಸರಿ ಹೋಗು, ರೆಸ್ಟ್ ಮಾಡಿ ಹೋಗು. ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂದ್ಯಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಂಬಾ. ತಲೆ ಎಲ್ಲ ಚಿಟ್ಟಿಡಿತಿದೆ. ಹಂಗೆ ತಿನ್ನಕ್ಕೂ ಏನಾದ್ರು ತಗೊಂಬಾ, ಫ್ರೈ ಬಿಸ್ಕೊಂಡ್ ಬಂದ್ಬಿಡ್ತಾಳೆ. ಅಯ್ಯೋ ಕರ್ಮ, ನಿಮ್ಮಂತ ಕಾಟ ತಡಿಯಕ್ಕಾಗ್ದೆ ಆ ಬಾಗ್ಲಿ ಸೀನಪ್ಪ ನೆಗೆದು ಬಿಟ್ಬೋದ್ನಾ? ಅಥವಾ ನೀವೇ ಅವ್ನ ಕಾಟ ತಡ್ಕೊಳಕ್ ಆಗ್ತಿಲ್ಲ ಅಂತ ಟ್ರೈನ್ ಅಡಿಗೆ ತಳ್ಬಿಟ್ರ? ಯಾಕೆ ಯಾಕೆ ಹೇಳ್ತಿದ್ಯಾ? ರೀ, ನಾನು ನಿಮ್ಗೊಂದು ಮಾತು ಹೇಳ. ನಾವು ಬೇರೆ ಮನೆ ಮಾಡ್ಕೊಂಡು ಇಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ. ಕಡೆ ಪಕ್ಷ ನಾವು ಚೆನ್ನಾಗಿಲ್ಲ. ಇಲ್ಲಿದ್ದು ಮಾರ್ಕ್ ಆಗೋ ಬದಲು ಸತ್ತು ಸ್ಮಾರಕ ಆಗೋದು ಒಳ್ಳೇದು ಅಂತ ನಮ್ಮಪ್ಪ ಹೇಳ್ತಿದ್ರು. ಎಲ್ಲಾದ್ರೂ ದೂರ ಹೊರಟೋಗೋಣ. ಕಾಡಲ್ಲಿ ಗಟ್ಟಿ ಮಾಡ್ಕೊಂಡು ಹಳ್ಳಿಲಿ ಇಟ್ಕಿ ಒತ್ಕೊಂಡು ಜೀವನ ಮಾಡ್ಕೋಬಹುದು. ನಮ್ಮಿಂದ 4 ಜನಕ್ಕೆ ತೊಂದರೆ ಆಗೋದು ನನ್ಗಿಷ್ಟ ಇಲ್ಲ ರೀ. ಅನ್ಕೊಂಡು ನಾವೇನಾದ್ರೂ ಮನೆ ಬಿಟ್ಟು ಹೋಗ್ಬಿಟ್ರೆ ನಮ್ಮಪ್ಪ ಹಾಸಿಗೆ ಹಿಡ್ಬಿಡ್ತಾರೆ ಕಣೆ. ಮೀನಾ, ಇಷ್ಟೆಲ್ಲ ಅವಮಾನ ಆದ್ರೂ ಮನೆ ಬಿಟ್ಟು ಆಚೆ ತೊಲಗಿ ಅಂತ ಕುತ್ತಿಗೆ ಹಿಡ್ಕೊಂಡು ಆಚೆ ನೂಕಿದ್ರು ನಾನಿಲ್ಲೂ ಇಲ್ಲೇ ಇರೋದಕ್ಕೆ ಕಾರಣನೇ ನಿಂದ ಜೀವ ಕಡೆ. ಸರಿ ಆಯ್ತು, ನಾನು ನೀನು ಬೇರೆ ಎಲ್ಲೋ ಮನೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲಿ ಅಪ್ಪ 4 ದಿನ ನಾವು ಕಾಣಿಸ್ತೀವಿ ಅಂತ ಅಂದಿದ್ದಾಗ ಮಕ್ಕಳು ಬೇರೆ ಎಲ್ಲೋ ಸಂತೋಷವಾಗಿ ಹೋಗಿರ್ಬೇಕೇನೋ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ಬೋದು. ಅಪ್ಪನ್ನ ಇಲ್ಲಿರೋರು ಯಾರು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಕಣೆ. ವಯಸ್ಸಾಗ್ತಾ ಆಗ್ತಾ ವ್ಯಕ್ತಿಗಳು ವಸ್ತುಗಳಾಗಿ ಹೋಗ್ತಾರೆ. ಮನೆ ಯಜಮಾನ ಆಗಿದ್ದವನು ಯಾವುದೋ ಮೂಲೆಯಲ್ಲಿ ಬೇಡವಾದವರಾಗಿ ಹೋಗ್ತಾರೆ. ಆ ಹಿರಿ ಜೀವಕ್ಕೆ ಮರವಿನ ಕಾಯಿಲೆ ಬರೋದ್ರೊಳಗೆ ಮನೆ ಮಕ್ಕಳೆಲ್ಲ ಅವ್ರನ್ನೇ ಮರ್ತು ಹೋಗ್ತಾರೆ. ಕಾಂಪೌಂಡಲ್ಲಿ ಕಟ್ಟ ಹಾಕಿರೋ ನಾಯಿಗೆ ಒಂದು ತುತ್ತು ಅಂತ ಮೀಸ್ತಿಡ್ತಾರಲ್ಲ, ಹಾಗೆ ಇವ್ರಿಗೂ ಒಂದು ತುತ್ತು ಅಂತ ಮೀಸ್ತಿಡ್ತಾರೆ. ಅಪ್ಪ ನಿಮ್ಗೆ ಏನ್ ಬೇಕಪ್ಪ, ನಮ್ಮಿಂದ ಏನಾಗ್ಬೇಕಪ್ಪ ಅಂತ ಕೇಳ್ತಾ ಇದ್ದಿದ್ ಜನ ನೀವಿನ್ ಯಾರಿಗೋಸ್ಕರ ಬದುಕ್ಬೇಕ್ರಿ ಅಂತ ಕೇಳಕ್ ಶುರು ಮಾಡ್ಬಿಡ್ತಾರೆ. ಮೈಯಲ್ಲಿ ಶಕ್ತಿ ಕಳ್ಕೊಂಡ್ಮೇಲೆ ಯಾವ್ದೇ ಕಾರಣಕ್ಕೂ ಬದುಕಿರಬಾರ್ದು ಅನ್ನೋ ಮಾತುಗಳೆಲ್ಲ ಅವ್ರ ಎದುರಿಗೆ ಮಾತಾಡ್ತಾ ಓಡಾಡ್ತಾ ಇರ್ತಾರೆ. ಇವೇ ಕೇಳಿಸ್ದೇ ಇರೋ ಆ ಕಾಲದಲ್ಲಿ ಮಕ್ಕಳು ಅವ್ರ ಎದುರಿಗೆ ಅವ್ರನ್ನೇ ಬೈಕೊಂಡು ಓಡಾಡ್ತಿದ್ರು. ಅವ್ರನ್ನ ನೋಡಿ ಸಣ್ಣದಾಗಿ ನಗು ಬೀರೋ ತಂದೆಯರ ನೋವು ಯಾರಿಗೂ ಅರ್ಥ ಆಗೋದಿಲ್ಲ ಕಣೆ. ಬೇಕು ಒಂದಿದ್ದನ್ನು ತಿನ್ಕೊಂಡು ಬೇಕಾದ ಕಡೆ ಓಡಾಡ್ಕೊಂಡಿದ್ದ ಜೀವ ಇನ್ನು ನನ್ನ ಯಾರು ಏನು ಕೇಳಲೇ ಇಲ್ವೇ, ಇನ್ನು ಯಾರು ಏನು ಕೊಡ್ಲೇ ಇಲ್ವೇ ಅಂತ ಕೊಡುತ್ತಾ ಕೂತು ಬಿಡ್ತಾರೆ ಕಣೆ. ನಮ್ಮಪ್ಪನ ಆ ಸ್ಥಿತಿಯಲ್ಲಿ ಕಲ್ಪನೆ ಮಾಡ್ಕೊಂಡು ಆ ಮನೋಜನ ಹತ್ರ ನಾನು ದುಡ್ಡು ಬೇಕು, ದುಡ್ಡು ಕೊಡೋ ಅಂತ ದಿನ ಹಠ ಮಾಡ್ತಿರ್ತೀನಲ್ಲ, ಇದೇ ಕಾರಣಕ್ಕೆ ನನಗಲ್ಲಮ್ಮ ನಮ್ಮ ಅಪ್ಪನಿಗೆ. ಮೀನಾ, ನನ್ ಅರ್ಥ ಆಗತ್ ಕಣಮ್ಮ. ತವ್ರ ಮನೆ ಬಗ್ಗೆ ಯಾವಾಗ್ಲೂ ಚುಚ್ಚಿ ಚುಚ್ಚಿ ಮಾತಾಡೋ ಅಂತ ಅತ್ತೆ ಇಂಥ ಸುದ್ದಿ ಕೇಳಿ ಸುಮ್ಮನೆ ಇದ್ಬಿಡ್ತಾರ? ಅಕಸ್ಮಾತ್ ಅವರು ಮನೆಗೆ ಬಂದ್ಮೇಲೆ ನನ್ನ ಜೀವನ ಹೇಗಿರುತ್ತೋ ಅನ್ನೋ ಭಯ ನಿನಗಿರ್ಬೋದು. ಆದ್ರೆ ಏನ್ ಗೊತ್ತಾ, ನೆನ್ನೆ ತರ ಇವತ್ತಿನ ತರ ನಾಳೆ ಇರಲ್ಲ. ಪ್ರತಿ ಕ್ಷಣನೂ ಬದಲಾಗ್ತಾನೆ ಇರುತ್ತೆ. ಸಕ್ಕರೆ ಖಂಡಿತ ಬದಲಾಗ್ತಾನೆ. ಆದ್ರೆ ನಿನ್ ತಮ್ಮ ಏನಾದ್ರು ಅಕ್ಯೂಸ್ಡ್ ಆಗಿ ಆಚೆ ಬಂದ್ರೆ ನಿನ್ ತಮ್ಮನಾಗಿ ಅವನು ವಾಪಸ್ ಬರೋದಿಲ್ಲ. ಏನಾದ್ರೂ ಮಾಡಿ ಅವನ್ನ ಕಾಪಾಡ್ಕೊಳ್ಳೋ ವ್ಯವಸ್ಥೆ ಮಾಡೋಣ. ಅವನ್ನ ನೆನ್ಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ. ಸರಿ ಹೋಗುತ್ತಮ್ಮ, ನಾನು ನಂಬು, ನಾನಿನ್ನ ಸರಿ ಮಾಡ್ತೀನಿ ಮೀನಾ. ಅಲ್ಬೇಡಮ್ಮ ಪ್ಲೀಸ್. ಮೀನಾ ಅಲ್ಬೇಡ ಕಣೆ. ಮೀನಾ, ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಟ್ಕೊಡಿ ಸಾಕು. ನಿಮ್ಮಪ್ಪ ಸತ್ತ ಮೇಲೆ ನಿಮ್ಮಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವೆಲ್ಲ. ನಮ್ಮಪ್ಪ ಬದುಕಿರ್ಬೇಕಾದ್ರೆ ಹೇಗಪ್ಪ ನಮ್ಮಪ್ಪನ ಜೀವನ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬೀಗ್ರೆ, ಓ ಬನ್ನಿ ತಾಯಿ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ?
ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಅದು ಇಲ್ಲೇ ಹತ್ರದಲ್ಲೇ ಒಂದ್ ಫಂಕ್ಷನ್ ಇತ್ತು, ಹಾಗೆ ಶ್ರುತಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳಗಿದ್ದಾಳೆ, ಮಾತಾಡ್ಸಿ. ಹಾಯ್ ಆಂಟಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅಂದ ಹಾಗೆ ಆ ವಿಡಿಯೋ ಬಗ್ಗೆ ಮಾತಾಡೋದಕ್ ಬಂದ್ರ? ನೋಡಿದ್ರಲ್ಲ ಆಂಟಿ, ನೀನನ್ ತಮ್ಮ ಅತ್ತೆ ಕೈಯಲ್ಲಿದ್ದ ಬ್ಯಾಗ್ನ ಹೇಗ್ ಕಿತ್ಕೊಂಡು ಹೋದ ಅಂತ? ನೋಡಿದ್ನಮ್ಮ, ಅದೇ ವಿಷಯದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಸ್ವಲ್ಪ ನೀರ್ ಬೇಕಿತ್ತಮ್ಮ. ಅಯ್ಯೋ ಅದಕ್ಕೇನಂತೆ ಆಂಟಿ, ಒಂದ್ ನಿಮಿಷ ಇಡಿ. ಮೀನವ್ರೆ ಏನು? ಆಂಟಿಗೆ ಸ್ವಲ್ಪ ನೀರ್ ಬೇಕಂತೆ ಕುಡಿಯಕ್ಕೆ. ತಂದ್ಕೊಟ್ಟೆ ಆಂಟಿ, ತಗೋಷ್ಟು. ಏನಮ್ಮ ಮೀನಾ, ನಿನ್ ತಮ್ಮ ಹೇಗ್ ಮಾಡಿದಾನೆ? ಅಲ್ಲ, ಹೆಣ್ ಕೊಟ್ಟೋರು ಕಣ್ ಕೊಟ್ಟೋರು ಅಂತಾರೆ, ಆದ್ರೆ ಇಲ್ಲಿ ಹೆಣ್ ಕೊಟ್ಟೋರು ಕಳ್ಳನು ಕೊಟ್ಟಿದ್ದಾರೆ ಅನ್ನೋವಾಗೋಯ್ತಲ್ಲಮ್ಮ. ಅಮ್ಮ ಶೀಲಮ್ಮ, ಅವ್ರ ಮೈ ಮೇಲೆ ಗಾಯ ಆಗಿರ್ಬೋದು, ಆದ್ರೆ ಕುಕ್ಕೊಕ್ಕಾಗಿ ನೀವ್ಯಾಕೆ ಹಾಕ್ತೀರಾ ತಾಯಿ? ಹಾಗಲ್ಲ ಬೀಗ್ರೆ, ನೀವು ನಮ್ ಬಗ್ಗೆನು ಯೋಚನೆ ಮಾಡ್ಬೇಕಲ್ವಾ? 4 ಜನ ಎಂತ ಮನೆಗ್ ಹೆಣ್ ಕೊಟ್ಟಿದ್ಯಾ ಅಂತ ನನಗ್ ಫೋನ್ ಮಾಡಿ ಕೇಳ್ತಿದ್ದಾರೆ. ನಮ್ ಮನೆ ಅಂದ್ರೆ ಏನು, ನಮ್ ಮನೆತನಕ್ಕಿರೋ ಗೌರವ ಅಂದ್ರೆ ಏನು? ಏನು ಅಂತ ಕೇಳ್ತೀನಿ ಅಂದ್ರೆ ಅದಂಗೆ ಏನು ಅಂತ ಹೊಸಿ ನೀವು ಹೇಳ್ಬಿಡಿ. ಹೇಳಿ ಮೇಡಮ್ ಅವ್ರೆ, ಏನು ನಿಮ್ ಗೌರವ? ನಾನು ಹೇಳ, ಕೂದ್ಲು ಒಂತರಿಗೆ ತಲೆ ಸೌರಿನೇ ಪಾಂಡಿಗಳು ಮಾಡಿದ ಗೌರವ ನಿಮ್ ಗಂಡಂದು. ಕಷ್ಟಪಟ್ಟು ನಿಯತ್ತಾಗಿ ದುಡ್ದವ್ರು ಪೆನ್ಷನ್ ಕೊಡದೆ ಕೋರ್ಟು ಕಚೇರಿ ಅಂತ ಎಲ್ಲಾ ಕಡೆಗೆ ಅಲ್ಸಿ ಕಡೆಗೆ ಅಲ್ಲಿ ಬಂದು ಮಗ ತೂಪಕ್ ಅಂತ ಉಗಿಸ್ಕೊಂಡವ್ರು ನೀವು. ಅಂತ ಗೌರವ ನಿಮ್ಮನೆದು. ಯಾಕೋ ಪಾಪ ಮನೆಗ್ ಬಂದವ್ರ ಮೇಲೆ ಹಾರಾಡ್ತೀಯ? ಅಲ್ಲ ಕಣೋ, ನಿನ್ ಬಾಮ ಇದ್ದ ನಮ್ಮ ಮನೆ ಮಾನ ಮರ್ಯಾದೆ ತೆಗೆದಿದ್ದಾನೆ, ಅದನ್ನ ಮರಿಬೇಡ. ಪಾಪ ಇವ್ರ ಸಂಬಂಧಿಕರು ಕೇಳೋ ಪ್ರಶ್ನೆಗೆ ಏನ್ ಉತ್ತರ ಕೊಡ್ತಾರೆ ಹೇಳು? ಮೂಕಂಡ್ ಹೇಳಪ್ಪ. ಯಾರಾದ್ರೂ ಫೋನ್ ಮಾಡಿ, ಅಲ್ರಿ ಶೀಲಾ ಅವ್ರೆ, ಶ್ರುತಿ ಅವ್ರ ಗಂಡಂಗೆ ಒಬ್ಬ ಅಣ್ಣ ಇದ್ದಾನಂತೆ, ಅಣ್ಣಂಗೊಬ್ಳು ಹೆಂಡತಿ ಇದ್ದಾಳಂತೆ, ಹೆಂಡತಿಗೆ ಒಬ್ಬ ತಮ್ಮ ಇದ್ದಾನಂತೆ, ಆ ತಮ್ಮ ಒಬ್ಬ ಕಳ್ಳ ಅಂತೆ ಅಂತ ಯಾರಾದ್ರೂ ಇಡೀ ಭೂಮಂಡದಲ್ಲಿ ಹೇಳ್ತಾರ? ಸುಳ್ಳು ಹೇಳಿದ್ರೆ ನಿನ್ ತಲೆ ಮೇಲೆ ನಾನು ಹೊಡಿತೀನಲ್ಲ, ಹಂಗೆ ಸತ್ಯ ತಲೆ ಮೇಲೆ ಹೊಡೆದಂಗಿರ್ಬೇಕು. ಸೂರ್ಯ ಅವರೇ, ಸೋಷಿಯಲ್ ಮೀಡಿಯಾದಲ್ಲಿ ನೀವ್ ಹೇಳ್ದಷ್ಟು ಉದ್ದಕ್ಕೆ ಯಾರು ಸಂಬಂಧಗಳನ್ನ ಹುಟ್ಟಾಕಿಲ್ಲ. ಅಕ್ಕ ಇರೋ ಮನೇಲಿ ತಮ್ಮ ಕಳ್ತನ ಮಾಡಿದಾನೆ ಅಂತಾನೆ ಎಲ್ರು ಮಾತಾಡ್ತಿರೋದು. ಯಾಕೆ ಸುತ್ತಿ ಬಳಸಿ ಮಾತಾಡ್ತೀರಾ? ಹಾ ನಿಜ, ಅದನ್ನೇ ಎಲ್ರು ಪ್ರಶ್ನೆ ಮಾಡ್ತಿರೋದು. ಪ್ರಶ್ನೆ ಮಾಡಿದವ್ರು ಉತ್ತರ ಕೊಡ್ಬೇಕಿತ್ತು. ಕತ್ಕೊಂಡ್ ಗಂಡಂಗೆ ನನಗೆ ಬುದ್ಧಿ ಹೇಳಕ್ ಆಗ್ತಾ ಇಲ್ಲ, ಹಿಂಗ್ ಕಂಡವ್ರಿಗೆ ಹೆಂಗ್ ಬುದ್ಧಿ ಹೇಳಿ ಅಂತ. ಸೂರ್ಯ, ಆಫ್ ಸೌಂಡ್ ಒಂದ್ ಸ್ವಲ್ಪ ಆಫ್ ಆಗಿರ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಬೇಗ್ರೆ ನೋಡಿ, ನಿಮ್ ಮುಂದೆನೆ ನಿಮ್ ಮಗ ಹೇಗೆ ಮಾತಾಡ್ತಿದ್ದಾನೆ ಅಂತ. ನನ್ನ ಮಗ ಸರಿಯಾಗಿ ಮಾತಾಡ್ತಾ ಇದ್ದಾನೆ. ನೀವು ಮಗಳನ್ನ ನೋಡಕ್ಕೆ ಬಂದವರು ಮಗಳನ್ನ ನೋಡ್ಕೊಂಡು ಸುಮ್ಮನೆ ವಾಪಸ್ ಹೋಗ್ಬೇಕು. ಯಾಕೆ ಸಂಬಂಧ ಇಲ್ದಿರೋ ಮಾತುಗಳನ್ನೆಲ್ಲ ಆಡಿ ಸುಮ್ಮನೆ ಈ ತರ ಮಕ್ಕೋಗಿಸ್ಬೇಕು? ಅಲ್ಲ, ಅದು ನಿಮ್ ಮಗಳು ರೂಮಲ್ಲಿ ಇದ್ದಾಳೆ ಅಂದೆ, ಸುಮ್ಮನೆ ಹೋಗ್ಬೇಕಾಗಿತ್ತಂತ. ನೀರು ಕೂಡ ಹೋಗಿ ತಾಯಿ, ನೀವು ಆ ನೀರು ತರಿಸ್ಕೊಂಡಿದ್ದೆ ಮೀನಿಂಗೆ ಅವಮಾನ ಮಾಡಬೇಕು ಅಂತ ಅಲ್ವಾ? ಏನಮ್ಮ ರೋಹಿಣಿ, ಒಂದ್ ನಿಮಿಷ ಈ ಕಡೆ ಬಾಮ್ಮ. ಬಾಬಾ, ನೀನು ಈ ಮನೆ ಸೊಸೆ ಅಲ್ವಾ ತಾಯಿ? ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ನಿಮ್ಗೆ ಗೊತ್ತಿಲ್ವಾ ತಾಯಿ? ಯಾಕೆ ನಮ್ ಸಂಸಾರದ ವಿಷಯನ ಅವ್ರ ಹತ್ರ ಮಾತಾಡ್ತೀಯ ತಾಯಿ? ಅವ್ರು ಕೇಳಿದ್ರು. ಅವ್ರು ಕೇಳಕ್ ಮುಂಚೆನೆ ನೀನೇ ಹೇಳಿದ್ದು ತಾಯಿ. ನಾನು ಇನ್ನೇ ಇದ್ನಲ್ಲಮ್ಮ, ಹೊಲಕ್ಕೆ ಬೇಲಿ ಹಾಕಿದ್ರೆ ದನಗಳ್ನುಗಲ್ಲ, ನಾಲಿಗೆಗೆ ಬೇಲಿ ಹಾಕೊಂಡ್ರೆ ಈ ತರ ಜನಗಳು ನಮ್ ವಿಷಯಕ್ಕೆ ಬರಲ್ಲ ತಾಯಿ. ಅಲ್ಲ, ನೀವೆಲ್ಲ ಯಾಕ ಕಳ್ಳನ ಬಗ್ಗೆ ಇಷ್ಟೊಂದು ಸಮರ್ಥನೆ ಮಾಡ್ಕೋತಿದ್ದೀರಾ ಅಂತ? ಹೌದು, ಅವ್ನ್ ಕಳ್ಳ ಕದ್ದಿದ್ದಾನೆ, ಅವ್ನ್ ಸರಿ ಇಲ್ಲ ಅಂತ ಹೇಳಿದ್ರೆ ಆಗೋಯ್ತು ಅಷ್ಟೇ. ಅದನ್ ಬಿಟ್ಟು ಒಬ್ಬ ಬಿಸ್ನೆಸ್ ಮ್ಯಾನ್ ಹೆಂಡತಿನ ಹೇಗೆ ನಿಲ್ಲಿಸ್ಕೊಂಡು ಪ್ರಶ್ನೆ ಕೇಳ್ತಿದ್ರಲ್ಲ, ಇದು ಸರಿನಾ ಅಂತ. ಅಲ್ಲಯ್ಯ ಕುಲತಿಲಕ, ಬಿಸ್ನೆಸ್ ಮಾಡೋದ್ರಲ್ಲೂ ಒಂದು ಎಥಿಕ್ಸ್ ಇದೆ. ಏನು ಅಂತ ಗೊತ್ತಾ ನಿನಗೆ? ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ಸದಾ ಇನ್ನೊಬ್ಬರಿಗೆ ಅವಮಾನ ಮಾಡೋದು, ಮತ್ತೊಬ್ಬರನ್ನ ಕೀಳಾಗಿ ನೋಡೋದು ಮನುಷ್ಯತ್ವ ಇದ್ದವರು ಮಾಡೋ ಕೆಲಸ. ಸಾರಿ ಮಗ, ಎಲ್ರು ಈ ವಿಷಯದ ಬಗ್ಗೆ ನನ್ನನ್ನು ಕೇಳ್ತಿದ್ರು. ಇವರು ಅದನ್ನೇ ಮಾತಾಡೋದಕ್ಕೆ ಬಂದಿದ್ದಾರೇನೋ ಅಂತ ನಾನೇ ಹೇಳ್ಬಿಟ್ಟೆ. ಸಾರಿ. ಮನೋಜ್, ರೆಡಿ? ಕಾಗೆ ಸೂಪ. ಹಲೋ, ಹೌದಾ? ಹಾಗಾ, ನಾನು ಬರ್ತೀನಿ. ಹಾ, ಇವನು ಯಾಕೆ ನನಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಿದ್ದಾನೆ? ಇವತ್ತು ಏನಾಗಿದೆಯೋ? ಮನೋಜ್, ಅದು ಒಬ್ರು ಕ್ಲೈಂಟ್ ಕಾಲ್ ಮಾಡಿದ್ರು, ನಾನು ಇಮಿಡಿಯೇಟ್ ಆಗಿ ಹೊರಡ್ಬೇಕು. ಬರ್ತೀನಿ. ಸರಿ ಹುಷಾರು. ಹಾ, ಏನು ಮನೆಯವರು ಅಂತ ಮಾತಾಡಕ್ ಬಂದ್ರೆ ಅದ್ ಹೇಗೆಲ್ಲ ಕೇವಲವಾಗಿ ಮಾತಾಡ್ತಾನ ಆ ಸೂರ್ಯ ಅಲ್ವೇ? ನಿಮ್ಮ ಅಪ್ಪಂಗೂ ಆ ಕಳ್ಳಂಗೂ ಒಂದೇ ಅನ್ನೋಗ್ ಮಾತಾಡ್ತಾನೆ. ಅಮ್ಮ, ಫಸ್ಟ್ ಆಫ್ ಆಲ್ ನೀನ್ ಯಾಕೆ ಅವ್ರ ಮನೆ ವಿಷಯ ಮಾತಾಡೋದಿಕ್ ಹೋದೆ? ನಿನಗೆ ಅವ್ನ್ ಯಾರು? ಬಟ್ ನೀನ್ ಅವ್ರಿಗೆ ಅವ್ರ ತಮ್ಮ ತಾನೆ. ನೀನ್ ಅವ್ರ ತಮ್ಮನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅವ್ರು ನನ್ನ ಅಪ್ಪನ ಬಗ್ಗೆ ಕೇವಲವಾಗಿ ಮಾತಾಡೇ ಮಾತಾಡ್ತಾರಪ್ಪ. ಕೇವಲವಾಗಿ ಮಾತಾಡ್ತಿರೋದು ನಾನಲ್ಲ,
ನಮ್ ನೆಂಟ್ರು ಸಂಬಂಧಿಕರು. ಈಗ ನನ್ ಗಂಡನ ಅಣ್ಣ ಸೂರ್ಯ ಅವ್ರ ಹೆಂಡತಿ ಮೀನಾ ಅವ್ರ ತಮ್ಮ ಮಂಜ. ಫಾರ್ ಡಿಸ್ಟೆನ್ಸ್ ಇದೆ ಅಲ್ವಾ? ಅದ್ ಯಾಕೋ ಯಾರು ಏನೋ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಅನ್ನೋದೆಲ್ಲ ಬೇಡ ಶ್ರುತಿ. ನನ್ಗೆ ಇಲ್ಲಿಗೆ ಬರೋದಕ್ಕೆ ಅವಮಾನ ಆಗ್ತಿದೆ. ಅದಕ್ಕೆ ನೀವಿಬ್ರು ನಮ್ಮನೆಗೆ ಬಂದ್ಬಿಡಿ. ನಿಮಗ್ ಬರೋದು ಅವಮಾನ ಆಗ್ತಾ ಇದೆ, ನೀವ್ ಬರೋದು ನಿಲ್ಸಿ ಅತ್ತೆ. ಅದನ್ನ ಬಿಟ್ಬಿಟ್ಟು ನಮ್ಮನ್ ಮನೆ ಬಿಟ್ಟು ಬಂದ್ಬಿಡಿ ಅಂದ್ರೆ ಯಾವ ನ್ಯಾಯ ಇದೆ? ಅಲ್ಲ, ಯಾವ ಮನೇಲಿ ರಗಳೆ ಅನ್ನೋದಿಲ್ಲ. ಅಪ್ಪ ನಮ್ಮ ಅಣ್ಣ ಅದ್ಗೆ ಕಷ್ಟದಲ್ಲಿದ್ದಾರೆ, ಆದ್ರೆ ಸಹಾಯ ಮಾಡ್ಬೇಕು. ಇಲ್ವಾ ತೆಪ್ಪಗೆ ಇದ್ಬಿಡ್ಬೇಕು. ಇದನ್ ಬಿಟ್ಟು ನೋವಾಗಿರೋ ಮನ್ಸುಗಳಿಗೆ ಮತ್ತೆ ಮತ್ತೆ ನೋವು ಪಡಬಾರ್ದು ಅತ್ತೆ. ನಿಮ್ಗೆ ಡೈರೆಕ್ಟ್ ಆಗಿ ಒಂದು ಪಾಯಿಂಟ್ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು AC ಕೊಟ್ಟ ದಿನದಿಂದಾನೇ ಹೇಳ್ತಾ ಇದೀನಿ, ತೀರಾ ಪರ್ಸನಲ್ ಮ್ಯಾಟರ್ಸ್ಗೆ ತಲೆ ಹಾಕ್ಬೇಡಿ ಅತ್ತೆ. ಏನಾದ್ರೂ ಕಷ್ಟ ಸುಖ ಅಂತ ಬಂದಾಗ ನಮ್ ಕುಟುಂಬದಲ್ಲಿ ನೋಡ್ಕೊಳಕ್ಕೆ 8 ಜನ ಇದೀವಿ. ನಮ್ಗೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ ಅತ್ತೆ. ನೋಡ್ದ್ಯಮ್ಮ ನಿನ್ ಗಂಡ ಹೇಗೆಲ್ಲ ಮಾತಾಡ್ತಿದ್ದಾನೆ ಅಂತ. ಏನು ಅವ್ನು ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲ ಅಮ್ಮ. ನೀನ್ ಇಲ್ಲಿ ಬರೋದ್ ಯಾಕೆ ಹೇಳು? ನನ್ನ ನೋಡೋದಿಕ್ಕೆ. ನೋಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ನಿಂಗೆ ಎಲ್ಲರ ಜೊತೆ ಮಾತಾಡ್ಬೇಕು ಅಂತಿದ್ರೆ ಸಂತೋಷವಾಗಿರೋದನ್ನ ಏನಾದ್ರೂ ಮಾತಾಡ್ಬೇಕಪ್ಪ. ಅದನ್ ಬಿಟ್ಟು ಇವ್ರು ಹೀಗೆ ಅವ್ರು ಹಾಗೆ ಅಂತೆಲ್ಲ ಹೇಳಿದ್ರೆ ಯಾರ್ ತಾನೇ ಕೇಳ್ತಾರೆ? ಹಾಗಾದ್ರೆ ನಾನಿನ್ ಹೊರಡ್ತೀನಿ. ಓಹೋ, ಸೊ ನೀನು ನನ್ನ ನೋಡೋದಿಕ್ ಬಂದಿಲ್ಲ ಅಂತಾಯ್ತು. ನೀನ್ ಅವ್ರ ತಮ್ಮನ್ ಬಗ್ಗೆ ಮಾತಾಡೋದಿಕ್ಕೆ ಬಂದಿದ್ದು ಅಂತ ಅಲ್ವಾ? ಸತ್ಯನ ಒಪ್ಪೋ ಅಮ್ಮ. ಈ ಮನೆ ಒಂದು ಕಳ್ಳರ ಸಂತೆ ಆಗೋಗಿದೆ. ಹಲೋ ಅಕ್ಕ, ಕನಕ ಯಾಕೆ ಅಳ್ತಿದ್ಯಾ? ಏನಾಯ್ತು? ಅಮ್ಮನ್ನ ಪೊಲೀಸ್ನವ್ರು ಹೇಳ್ಕೊಂಡ್ ಬಂದಿದಾರ ಅಕ್ಕ. ಅಮ್ಮನ್ ಯಾಕೆ ಹೇಳ್ಕೊಡೋದ್ರು? ಮಂಜು ಎಲ್ಲಿ ಅಂತ ಕೇಳಿದ್ರು. ನಮಗ್ ಗೊತ್ತಿಲ್ಲ ಅಂತ ಅಂದ್ವಿ. ಅದಕ್ಕೆ ಅಮ್ಮನ್ ಸರೆಂಡರ್ ಆಗೋ ತನಕ ನೀವ್ ಬಂದ್ ಕುತ್ಕೊಳ್ಳಿ ಅಂತ ಅಮ್ಮನ್ನ ಕರ್ಕೊಂಡ್ ಕೂರಿಸ್ಕೊಂಡಿದಾರ ಅಕ್ಕ. ನಾನು ಇಲ್ಲೇ ಇದ್ದೀನಿ ಅಕ್ಕ. ಇವು ದೇವ್ರೆ, ಏನೇನಾಗ್ತಿದೆ ನಮ್ಮ ಮನೆಗೆ? ಏನಾಯ್ತಮ್ಮ? ಅದು ಮಂಜು ಕಾಣಿಸ್ತೀಯ ಅಂತ ಅಮ್ಮನ ಸ್ಟೇಷನ್ ಅಲ್ಲಿ ಕರ್ಕೊಂಡೋಗಿ ಕುಡಿಸ್ಕೊಂಡಿದಾರಂತೆ. ಯಾರ ಮಗಂತಿದ್ದಾರೆ? ಹಲೋ ಕನಕ, ನೀ ಏನ್ ಚಿಂತೆ ಆಗ್ಬೇಡಮ್ಮ. ಅಲ್ಲಿ ಏನಾಗೋದಿಲ್ಲ. ನಾನು ಈಗಲೇ ಬರ್ತಾ ಇದ್ದೀನಿ. ಬಾಬಾ ಬೇಗ ಬನ್ನಿ ಬಾಬಾ, ತುಂಬಾ ಭಯ ಆಗ್ತದೆ. 10 ನಿಮಿಷದಲ್ಲಿ ಇರ್ತೀನಮ್ಮ, ಏನ್ ಭಯ ಪಡ್ಬೇಡ. ಮಾಮಿ ಬೇಡ ಅಮ್ಮ, ಇಲ್ಲಿ ಬನ್ನಿ ಬಾ. ಏನಾ ಅನ್ಬೇಡ ಬಾ, ನಾವ್ ಬಂದಿದೀವಲ್ಲ, ಏನೂ ಆಗಲ್ಲ. ಈ ಮಂಜನ್ ಹೆತ್ ಪಾಪಕ್ಕೆ ನಾನು ಎಲ್ ಬಂದ್ ಕೂರು ಹಾಗಾಯ್ತು ನೋಡು ಮೀನಾ. ಅವನಿಂದಾನೆ ಇಲ್ಲಿಗೆ ಬಂದಿದ್ದಕ್ಕೆ ನಿಮ್ಮಪ್ಪ ಪ್ರಾಣ ಬಿಟ್ರು. ಈಗ ನನ್ ಸರ್ದಿ ಅನ್ಸುತ್ತೆ. ಅಮ್ಮ ಏನತ್ತೆ ನೀವು ಹಂಗೆಲ್ಲ ಮಾತಾಡ್ಬೇಡಿ. ನಿಮ್ಗೇನು ಆಗೋದಿಲ್ಲ, ನಿಮ್ ಜೊತೆಗೆ ನಾವಿದೀವಿ. ಅವ್ನಿಗೆ ಎಲ್ಲಿ ಅಂತ ಆಗ್ಲಿದ್ದ ಕೇಳ್ತಾನೆ ಹೇಳಿದಾರೆ ಅಳಿ ಅಂದ್ರೆ. ನನಗ್ ಗೊತ್ತಿಲ್ಲ ಅಂತ ಸರಿ ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ. ಅವ್ನ್ ಬರ್ದೆ ನೀವು ಹೋಗೋ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಅಳಬೇಡಿ, ನಾವು ಮಾತಾಡ್ತೀವಿ. ಅವರು ರೀ ಯಾರೇ ಅದು? ಸರ್ ನಮಸ್ತೆ ಸರ್. ಸರ್ ನಮ್ಮತ್ತನೇ ಯಾಕೆ ಸರ್ ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ? ಕಳ್ಳ ನಮ್ ಕೈಗೆ ಸಿಗ್ಲಿಲ್ಲ ಅಂದಾಗ ಅವ್ರಿಗೆ ಸಂಬಂಧಪಟ್ಟಿರೋರ್ನೆ ನಾವಿಲ್ಲಿ ಕರ್ಕೊಂಡ್ಬರೋದು. ಸರ್ ನಮ್ಮತ್ತೆ ಯಾವ ತಪ್ಪು ಮಾಡಿಲ್ಲ ಸರ್. ಆ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋರು ಯಾರು? ನಿಮ್ ತಾಯಿದೆ ಅಲ್ವಾ? ಹೌದು ಸರ್, ಅವರೇ. ಸರ್ ನಮ್ಮ ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಜಗಳ ಸರ್, ಆ ಕೋಪದಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಇರಬಹುದು, ಆದ್ರೆ ಕಂಪ್ಲೇಂಟ್ ಅಂತ ತಗೊಂಡ್ಮೇಲೆ ಪೊಲೀಸರು ಸುಮ್ಮನೆ ಇರಕ್ಕಾಗಲ್ಲ ರೀ. ಸರ್ ಸುಮ್ಮನೆ ಇರ್ಬಿಡಿ ಸರ್. ನೀವು ಅವನನ್ನ ಕರ್ಕೊಂಡ್ಬಂದು ಕೂರಿಸ್ಕೊಳ್ಳಿ ಸರ್. ನಮ್ಮ ಅತ್ತೆನೇ ಕರ್ಕೊಂಡ್ಬಂದಿದ್ದೀರಾ ಪಾಪ ಅವರು. ACP ಆಫೀಸಿಂದ ನಮ್ಮ ಮೇಲೆ ತುಂಬಾ ಪ್ರೆಷರ್ ಇದೆ ರೀ. ಇವ್ರನ್ನ ಇಲ್ಲಿ ಕರ್ಕೊಂಡ್ಬಂದ್ರೆ ಆ ಹುಡುಗ ತಾನಾಗೆ ಇಲ್ಲಿಗೆ ಬರ್ತಾನೆ ಅಂತ ಇವ್ರನ್ನ ಕರ್ಕೊಂಡ್ಬಂದಿರೋದು. ಅಲ್ಲ ಸರ್, ರೂಲ್ಸ್ ಇದನ್ನೆಲ್ಲ ಒಪ್ಪತ್ತಾ ಸರ್? ನೀನು ನನಗೆ ರೂಲ್ಸ್ ಬಗ್ಗೆ ಹೇಳ್ತೀಯಾ? ಆ ಮಂಜು ಎಲ್ಲಿದ್ದಾನೆ ಅಂತ ನಿನ್ ಚೆನ್ನಾಗಿ ಗೊತ್ತಿದೆ ತಾನೆ? ಕಾನ್ಸ್ಟೇಬಲ್ ಮನೆ ಹತ್ರ ಬಂದಾಗ ಅವನ ಹತ್ರ ನೈಸಾಗಿ ಮಾತಾಡಿ ಆ ಮಂಜುನ ಎಸ್ಕೇಪ್ ಮಾಡಿದ್ಯಾ? ನಿಜ ತಾನೆ? ನೀನೇ ತಾನೇ ಬಚ್ಚಿಟ್ಟಿರೋದು ಅವನ್ನ. ಮಾಡೋದೆಲ್ಲ ಮಾಡಿ ನನ್ನ ಹತ್ರನೇ ಬುದ್ಧಿವಂತಿಕೆ ತೋರಿಸ್ತಾ ಇದೀಯಾ? ಅವನು ಹೊರಗಿರೋ ಒಂದೊಂದು ದಿನಾನು ನಿನಗೆ ತೊಂದರೆ. ಸರ್ ನಮ್ ತಾಯಿ ಯಾವ ತಪ್ಪು ಮಾಡಿಲ್ಲ. ತಾಯಿ ಬಿಟ್ಟು ಸರ್ ಅವನ್ನ ಈ ರೀತಿ ಸ್ಟೇಷನ್ ಅಲ್ಲಿ ಕೂರ್ಸ್ಬಿಟ್ಟಿ. ನೋಡಿಮ್ಮ, ಅವರು ಅಕ್ಯೂಸ್ಗೆ ತಾಯಿ. ಅಪರಾಧಿ ಸಿಗೋವರೆಗೂ ಅವ್ರಿಗೆ ಇರ್ಬೇಕಾಗತ್ತೆ. ಅವನ್ ಸಿಕ್ಕರೆ ಇವ್ರನ್ನ ವಾಪಸ್ ಕಳಿಸ್ತೀವಿ. ನಿಮ್ ತಮ್ಮ ಎಲ್ಲಿದ್ದಾನೆ ಅಂತ ಹೇಳಿ, ಇಲ್ಲ ಅವನಿರೋ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ. ಇಲ್ಲ ಅಂದ್ರೆ ಇವ್ರಿಗೂ ಆ ಕಳ್ತನಕ್ಕೂ ಸಂಬಂಧ ಇದೆ ಅಂತ FIR ಬರೀತೀನಿ. ಸರ್ ಪ್ಲೀಸ್ ಸರ್, ನಮ್ ತಾಯಿ ಬಗ್ಗೆ ಆತರ ಏನು ಹೇಳ್ಬೇಡಿ ಸರ್. ಸರ್ ದಿನ ಬೆಳಿಗ್ಗೆ ಎದ್ದು ದೇವಸ್ಥಾನ ಮುಂದೆ ಹೂ ಕಟ್ಟಿ ಜೀವನ ಮಾಡ್ತಿರೋರು ಸರ್ ನಾವು. ನಮ್ ತಾಯಿನ ಈ ರೀತಿ ಸ್ಟೇಷನ್ ಅಲ್ಲಿ ಕೂರ್ಸ್ಕೊಂಡ್ರೆ ಹೇಗೆ ಸರ್? ಸರ್ ದಯವಿಟ್ಟು ಸರ್ ನಿಮಗೆ ಕೈ ಮುಗಿತೀನಿ ಸರ್, ಇವ್ರ ಮೇಲೆ ಕೇಸ್ ಎಲ್ಲ ಹಾಕ್ಬೇಡಿ ಸರ್. ಏನಮ್ಮ
ನನಗೇನು ನಿಮ್ಮ ಮೇಲೆ ದ್ವೇಷ ಇದೆಯಾ? ನಿಮ್ಮ ತಮ್ಮನ ಕರ್ಕೊಂಬನ್ನಿ, ನಿಮ್ಮ ತಾಯಿನ ಕರ್ಕೊಂಡು ಹೋಗಿ. ಇಲ್ಲಿ ತುಂಬಾ ಹೊತ್ತು ಇರಬಾರ್ದು. ಹೊರಡಿ. ಸರ್ ಸರ್ ಏನ್ ಸರ್ ಇದು ಅನ್ಯಾಯ ಸರ್? ಅವನ್ನ ಬಚ್ಚಿಟ್ಟಿರೋದೇ ನೀನು. ನಾನು ಅನ್ಯಾಯ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ಯಾ? ಅವನ್ನ ಎಸ್ಕೇಪ್ ಮಾಡಿರೋ ಕೇಸಲ್ಲಿ ಈಗಲೇ ನಿನ್ನ ಹೊಡೆ ಹಾಕ್ಬೋದು. ಈ ಕಾನ್ಸ್ಟೇಬಲ್ ಕಳ್ಸಿ ಇವ್ರ ಆಚೆಗೆ. ಸರ್ ಅಲ್ಲ ಸರ್ ನಾನು ಹೇಳಿರಿ. ಪ್ಲೀಸ್ ಸರ್. ನಡಿ ನಡಿ ಹೇಳ್ತಾ ಇದಾರೆ ತಾನೆ. ಶಿಷ್ಯನ್ನ ಟ್ರೀಟ್ಮೆಂಟ್ಗೆ ಕೇರಳ ಕಳಿಸ್ಬೇಕು. ಅರ್ಜೆಂಟಾಗಿ 2 ಲಕ್ಷ ದುಡ್ಡು ಹೊಂದಿಸ್ಕೊ ಬಂದ್ಕೊಡಿ. ಷರತ್ತುಬದ್ಧ ವ್ಯವಹಾರ ಇದು. ಏನ್ ಹೇಳ್ತಿದೀಯ ನೀನು? ಆ ಹೂ ಕಟ್ಟವಳು ನಮ್ ಮನೇಲಿ ಇರಬಾರ್ದು. ಇದಕ್ ನೀವ್ ಒಪ್ಕೊಂಡ್ರೆ ನಾನು ಕೇಸ್ನ ವಾಪಸ್ ತಗೋತೀನಿ. ಏನಂತ ಹೇಳಪ್ಪ, ಅವಳ ಕೇಸು ವಾಪಸ್ ತಗೋಬೇಕು ಅಂದ್ರೆ ನೀನು ಮೀನಾ ಮನೆ ಬಿಟ್ಟು ಹೋಗ್ಬೇಕಂತ.